ಕವಿಗಳು ಮಗು ವಿಶ್ವ ನನಗೆ ಆಶೀರ್ವಾದ ಮಗು 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 ಹೇಳು ಎಂದು ನೀನು 18ನೇ ಹುಟ್ಟುಹಬ್ಬ ಎಂದಿಗೆ ನಿನ್ನು ಈ ಕಾಡಿನ ವನವಾಸ ಈತು ಎಂದಿನಿಂದ ನೀನು ಪಟ್ಟಣವನ್ನು ಸೇರಬೇಕು. ನಾನು ನಿಮ್ಮನ್ನು ಅಗಲಿ ಹೋಗಬೇಕು. ಅದು ಎಲ್ಲಿಗೂ ಸಾಧ್ಯವಿಲ್ಲಪ್ಪ. ಅದು ಎಲ್ಲಿಗೂ ಸಾಧ್ಯವಿಲ್ಲ. ಮಗು ನೀನು ನನ್ನ ಅಗಲಬೇಡ. ನಾನು ನಿನ್ನನ್ನು ಅಗಲೋದಿಲ್ಲ. ನಮ್ಮ ದೇಹ ಮಾತ್ರ ಅಗಲಬೇಕು ಅಷ್ಟೇ. ಹಾಗಾದರೆ ನಾನು ನಿಮ್ಮನ್ನು ಮಾತು ಕೇಳಲಿ. ಅದು ಯಾವ ಮಾತು ಕೇಳಪ್ಪ? ನನಗೆ ತಂದೆ ತಾಯಿ ಯಾರು ಇಲ್ಲ. ಅನಾಥ ಎಂಬ ನಾನೊಬ್ಬ ಅನಾಥ ಮಗನೇ. ಅನಾಥ ಎಂಬ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾದರೆ ನನ್ನ ತಂದೆ ತಾಯಿ ಯಾರು? ಅವರು ಎಲ್ಲಿರುವರು? ದೇವರೆಂಬ ಮೂರಕ್ಷರ ನಾಮ ಪಡೆದವನೇ ನಿನ್ನ ತಂದೆ. ಜೀವನ ಎಂಬ ನಾಟಕವನ್ನು ಬರೆದು ಆಟ ಆಡಿಸಿರುವ ಪರಮಾತ್ಮನೇ ತಂದೆಯಪ್ಪ. ಹಾಗಾದರೆ ನಾನು ನನ್ನ ತಂದೆಯನ್ನು ಅವನು ಹೇಗಿರುವನು? ಅವನನ್ನು ನೀನು ನೋಡೇ ನೋಡುತ್ತೀಯಾ? ಉತ್ತರ ರೂಪದಲ್ಲಿ ಇರುವನು. ಹೌದೇ? ಹಾಗಾದರೆ ನನಗೆ ಜನ್ಮ ಕೊಟ್ಟ ತಾಯಿಯಾರು ನಮ್ಮ ನೋಡಬೇಕಾಗುತ್ತದೆ. ಯಾವ ತಂದೆಯೂ ಬೇಡ, ಯಾವ ತಾಯಿಯೂ ಬೇಡ. ನನಗೆ ನೀವು ಬೇಕಾಗೋರೆ, ನನಗೆ ನೀವು ಬೇಕು. ನಿಮ್ಮ ಮನಸ್ಸನ್ನು ನೋಯಿಸಿದಂತೆ ನನ್ನನ್ನು ಕ್ಷಮಿಸಿಬಿಡಪ್ಪೋರೆ. ನನ್ನನ್ನು ಮೇಲೆ ಹೇಳು ಮಗು, ಮೇಲೆ ಹೇಳು. ಇಂದು 18 ವರ್ಷ ಆದರೂ ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಿರಲಿಲ್ಲ. ಆದರೆ ಇಂದು ನಿನ್ನ ಕೆನ್ನೆಗೆ ಹೊಡೆದು ತಪ್ಪು ಮಾಡಿಬಿಟ್ಟೆ ಮಗು, ತಪ್ಪು ಮಾಡಿಬಿಟ್ಟೆ. ಮಕ್ಕಳು ತಪ್ಪು ಮಾಡಿದಾಗ ಹಿರಿಯರು, ಗುರು ಬಾಂಧವರು, ತಂದೆ ತಾಯಿಗಳು ಶಿಕ್ಷೆ ಕೊಡುವುದು ಅಲ್ಲ. ಹಾಗಾದರೆ ಇದನ್ನೇಕೆ ನೀವು ತಪ್ಪೆಂದು ಭಾವಿಸುತ್ತಿರುವಿರಿ? ಮಗು ಬಾಯಿಲಿ ಇಂದಿನಿಂದ ನೀನು ಒಂದು ಮಾತನ್ನು ನಡೆಸಿಕೊಡಬೇಕು. ನಿಮ್ಮ ಮಾತನ್ನು ನಡೆಸದೆ ಮತ್ತಾರ ಮಾತನ್ನು ನಡೆಸಬೇಕು. ಏನಪ್ಪ ಏನೆಂದು? ಇಂದು ಆಗಸ್ಟ್ 15ನೇ ತಾರೀಕು. ಇಂದು ನೀನು 18ನೇ ಹುಟ್ಟುಹಬ್ಬ. ದೇವರಿಗೆ ನಮಸ್ಕರಿಸಪ್ಪ. ನೀನಿಂದು ಈ ಕಾಡಿಂದ ಕಾಲ
ನಾನು ಕಿತ್ತರೆ ನನ್ನ ಮಾತಿನಂತೆ ನಡೆಯಬೇಕು. ಅನ್ಯಾಯ ಎಂಬುದು ಅನ್ಯಾಯ ಎಂಬುದು ನಿನ್ನ ಕಣ್ಣಿಗೆ ಕಾಣಬಾರದು. ಬಡವರ ಕಣ್ಣೀರು ನೋಡಿ ನೀನು ಸುಮ್ಮನೆ ಇರಬಾರದು. ಶ್ರೀಮಂತಿಗೆ ಸೊಕ್ಕಿನ ಮೇಲೆ ನಾಡುವವರು ನೋಡಿ ಅವರನ್ನು ಸುಮ್ಮನೆ ಬಿಡಬಾರದು. ಪಾಂಡ ಪುಂಡರನ್ನು ಮೆರೆದಾಡುವ ಪಾಂಡವರನ್ನು ಚಂಡರು ನಾಡಬೇಕು. ಅಪ್ಪವರೇ, ಇಂದಿನಿಂದ ನಾನು ನಿಮ್ಮ ಮಾತನ್ನು ಪಾಲಿಸುತ್ತೇನೆ. ಬಂಡರ ಹುಲ್ಲವನ್ನು ಚಂಡಾಡಿ ಈ ಬಂಡ ಸಮಾಜವನ್ನು ನಾನು ಬದಲಿಸುತ್ತೇನೆ. ಬಂಡ ಪುಂಡರಿಗೆ ನಿನ್ನ ಉರಿಯಾಗುತ್ತಾರೆ. ಅಪ್ಪವರೇ, ಇಂದಿನಿಂದ ನಾನು ಆಳುತ್ತಿರುತ್ತದೆ ಅವರ ಹುಲ್ಲವನ್ನು ಚಂಡಾಡಿ ನಿಮ್ಮ ಮಾತು ತಡೆಯಲಿರುತ್ತೇನೆ. ಇದಕ್ಕೇನೋ ನೀವು ಚಿಂತಿಸಬೇಡಿ. ಅಪ್ಪವರೇ, ನಾನು ಭಕ್ತಿಯಿಂದ ಬಂದರೆ ಮಾತ್ರ ಕನಕದಾಸ ರಾಯಣ್ಣ ಕುರಿ ಹಾಲಿನಲ್ಲಿ ನೊರೆದ್ಲತ್ತೆ, ಕುರುಬನ ಹೃದಯದಲ್ಲೇ ಪ್ರೀತಿ ಜಾಸ್ತಿ. ಮಗು ತೆಗೆದುಕೋ ಈ ಖಡ್ಗವನ್ನು. ಈ ಖಡ್ಗದ ಅರ್ಥವೇನು ಗೊತ್ತೇನಪ್ಪ? ಕರ್ಮವನ್ನು ನಿರ್ಮಿಸಿ ಕರ್ಮವನ್ನು ಉಳಿಸಬೇಕು. ತೆಗೆದುಕಪ್ಪ ಈ ಖಡ್ಗವನ್ನು. ಅಪ್ಪವರೇ, ನಿಮ್ಮ ಮಾತಿನಿಂದ ಹಿಂದಿನಿಂದ ಬಡವರನ್ನು ರಕ್ಷಣೆ ಮಾಡಿ ಪಾಂಡ ಪುಂಡರಿಗೆ ಮಿಂಡ ಹುಲಿಯಾಗಿ ಮೆರೆಯುತ್ತಾರೆ.